ನೋಡೋಕೆ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿ ಬಿಸಿ ಬಿಸಿ ಊಟ ಬಂತು. ಇದರಲ್ಲಿ ರೈಸ್ ಮತ್ತೆ ಗ್ರೇವಿ ಇರುತ್ತೆ, ಮತ್ತೆ 2 ಲೆಗ್ ಪೀಸ್ ಇರುತ್ತೆ, ಮತ್ತೆ ಇನ್ನೆರಡು ವೆಜ್ ರೋಲ್ ಇರುತ್ತೆ, ಮತ್ತೆ ಇನ್ನೊಂದು ಚಿಕನ್ ಟಿಕ್ಕ ಒಂದು, ಆ ತರದ 2 ಇದ್ದ. ಫ್ರೆಂಚ್ ಫ್ರೈಸ್ ಒಂದು 4. ಬಿಸಿ ಏನಿಲ್ಲ, ನೋಡಿ ನಮ್ಮ ಮನೆಯವರು ಎಷ್ಟು ಕ್ಲೀನಾಗಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದು ಗೊತ್ತಿಲ್ಲ ಅಂದಿದ್ರೆ ಎಲೆಕೋಸನ್ನು ತಿಂದು ಮುಗಿಸಾಗಿರೋದು. ಎಲ್ರಿಗೂ ನಮಸ್ಕಾರ. ಹಾಗೆ ನಾವು ಸುಮ್ಮನೆ ಮಾಲಿಗೆ ಬಂದಿದ್ದು. ಹಾಗೆ ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇದೆ ಅಂತ ಹೇಳಿದ್ರು, ಹೊರಗಡೆ ಹೊರಡ್ತಾ ಇದ್ರು. ಹಾಗೆ ನಮ್ಮ ಮಾಲಿಗೆ ಬಿಟ್ಕೊಟ್ಟು ಹೋಗಿ ಅಂತ ಹೇಳಿದ್ಕೆ ನಮ್ಮ ಬಿಟ್ಕೊಟ್ಟು ಹೋಗೋಕ್ಕೆ ಅಂತ ಬಂದಿದ್ದಾರೆ. ಮಗಳನ್ನೇ ಬಿಟ್ಟು ಬಂದಿದ್ರಲ್ರಿ, ಬ್ಯಾಡ್ ಡ್ಯಾಡಿ. ಮತ್ತೆ ಅದೇ ಅದು ಸೇಮ್ ಕಲರ್ ಮಗಳು. ನೋಡಿ ಇವಾಗ ನಾವು ಬ್ಯಾಗ್ ನೋಡೋಕೆ ಬಂದಿದ್ದೀವಿ, ಯಾವ್ದು ಬ್ಯಾಗ್ ತಗೊಳ್ಳೋದು ಅಂತ. ನನ್ನ ಮಗಳು ಕಾಸ್ಟ್ಲಿ ಬ್ಯಾಗ್ ತೋರಿಸ್ತಾ ಇದೆ. ಹಾಗಾಗಿ ಈ ಜಾಗದಲ್ಲಿ 1 ಇರಬೇಕು, ಆ ಥರದ್ದು ನೋಡು ಮಗಳೇ ಅಂತ ಹೇಳಿದ್ದೀನಿ. ಹಾಗಾಗಿ 1 ಇಟ್ಕೊಂಡಿದ್ದೆ. ಇದ್ರಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ನನಗೆ ಇದೊಂದು ಇಷ್ಟ ಆಯಿತು. ಮಗಳು ಇಲ್ಲಿ ಅದರಲ್ಲಿ ಈ ಪ್ಯಾಟರ್ನ್ ಒಂದು, ಬಟ್ ಅದೇ ಪ್ಯಾಟರ್ನ್ ಚೇಂಜ್ ಇಲ್ಲ. ಫ್ಲವರ್ಸ್ ಚಿಕ್ಕದು, ಈ ಫ್ಲವರ್ಸ್ ದೊಡ್ಡ. ಅದೇ ಚೆನ್ನಾಗಿದೆ. ಇದ್ರಲ್ಲೊಂದು ಪಿಂಕ್ ಒಂದು ಚೆನ್ನಾಗಿದೆ, ಬಟ್ ಚಿಕ್ಕದಾಯ್ತು. ನಂಗೆ ಸ್ವಲ್ಪ ದೊಡ್ಡದಿರಬೇಕು. ನನಗೆ ಈ ಪ್ಯಾಟರ್ನ್ ತುಂಬ ಇಷ್ಟ ಆಗ್ತದೆ, ತುಂಬ ಲಗೇಜ್ ಇಡ್ಬೋದು. ಹಾಗಾಗಿ ಓಕೆ, ಫೈನಲಿ ಇದು ಸೆಲೆಕ್ಟ್ ಆಗಿದೆ. ಓಕೆ ಮಗಳು, ಇಷ್ಟ ಆಯ್ತಾ ಇದು? ಓಕೆ. ನನಗೆ ಇದೆರಡು ಇಷ್ಟ ಆಗಿದೆ. ನೋಡ್ತೀನಿ ಇನ್ನೊಮ್ಮೆ. ಈಚೆ ತಿರುಗಿಸ. ಈ ಪಿಂಕ್ ಚೆನ್ನಾಗಿಲ್ಲ. ಈ ಪಿಂಕಲ್ಲೇ ಬೇರೆ ಬೇರೆ ಥರ ಪಿಂಕ್ ಬರುತ್ತೆ ನೋಡಿ. ನಾನು ಹಾಕಿದ್ದೀನಿ ಶರ್ಟ್, ಈ ಪಿಂಕ್ ಬರುತ್ತೆ. ಆ್ಯಕ್ಚುಲಿ ಇದು ಚಂದ, ಅದೊಂಥರ ಜಾತ್ರೆ ಪಿಂಕ್ ಆಯಿತು. ಆ್ಯಕ್ಚುಲಿ ನನಗೆ ಈ ಸೈಜ್ ಎಲ್ಲ ಇಷ್ಟನೇ ಆಗಲ್ಲ. ಹೌದೌದು, ಮಮ್ಮಿಗೆ ಚೆನ್ನಾಗಿದೆ. ನೋಡಿ ಇದರಲ್ಲೇ ಇದೊಂದು ಕಲರ್ ಇದೆ. ಆ್ಯಕ್ಚುಲಿ ಗ್ರೀನ್ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡದು ಅನಿಸ್ತದೆ. ಇದು ಆ್ಯಕ್ಚುಲಿ ಚಿಕ್ಕದಾಯಿತು. ಇದು ಕೂಡ ಇದು ಚೆನ್ನಾಗಿದೆ. ಇದು 2000 ಕಲರ್ ಚೇಂಜ್, ಮತ್ತು ಬ್ಲ್ಯಾಕ್ಗಿಂತ ಸ್ವಲ್ಪ ದೊಡ್ಡದು. ಯಾವ ಒಳ್ಳೆ ನಂಬರ್. ಅವಳಿಗೆ 1 ಇರೋದು ನೋಡು ಅಂತ ಹೇಳಿದೆ. 1 ಮುಂದೆ ಎಷ್ಟಿದೆ ಅಂತ ಅದು ನೋಡ್ತಾ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ 1 ನಂಬರ್ ಅಲ್ಲ, 5 ಅಂತೆ. ಇದೊಂದು ಕಲರ್ ಇದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ನನ್ನ ಹತ್ರ ವೈಟ್ ಇಲ್ಲಲ್ಲ, ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ನೋಡಿ, ಇಲ್ಲೊಂದು ಬ್ಲ್ಯಾಕಲ್ಲೇ ಸೇಮ್ ಕಲರ್ ಚೇಂಜ್. ಇದು ಒಂದೇ ಜಿಪ್ ಇರೋದು, ಚೈನ್ ಮತ್ತು ಒಂದೇ ಜಿಪ್ಪು ಮತ್ತು ಒಳಗೆ. ಓಕೆ, ನೆಕ್ಸ್ಟ್ ಇದು ಕೂಡ ಒಂದೇ ಜಿಪ್ಪು, ಬಟ್ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ದೊಡ್ಡದಾಗಿದೆ. ಒಳಗೆ ಇನ್ನೊಂದು ಜಿಪ್ಪು. ಮತ್ತು ಇದು ಏನು ಬೇಜಾರಾಗುತ್ತೆ, ಇದು ಇಟ್ಕೊಂಡು ಇಷ್ಟು ಇಟ್ಕೊಂಡಿರೋ ಜಾಗ ಕಪ್ಪಾಗಿಬಿಡುತ್ತೆ, ಅದೊಂದು ಬೇಜಾರು. ಆ್ಯಕ್ಚುಲಿ ನೋಡಿ, ಇದು 1000 ರುಪೀಸ್. ಇದು 1800 ರುಪೀಸು, ಬಟ್ ಜಾಸ್ತಿ ಆಯಿತು. ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಚೆನ್ನಾಗಿದೆ. ನಾನು ಇದಕ್ಕೆ ಇಷ್ಟಪಟ್ಟೆ. ಹೌದಾ? ಇದು 1006 ಅಲ್ವಾ ಮಗಳು? ಹಂಗೆ ನಾನು ಇದು ತಗೊಂಡಿದ್ದೀನಿ, ಸೆಲೆಕ್ಟ್ ಆಗೋಯ್ತಿದ್ದು. ಹೌದೌದು. ಹಾಗೆ ಸದ್ಯಕ್ಕೆ ಇದೊಂದು ಬ್ಯಾಗ್ ತಗೊಂಡೆ ನೋಡಿ. ಆ್ಯಕ್ಚುಲಿ ಲಾಸ್ಟ್ ಟೈಮು ಈಗ ಒಂದು ತಿಂಗಳ ಹಿಂದೆ ಹಬ್ಬಕ್ಕೆ ಬಂದಾಗ ಬಟ್ಟೆ ತೆಗಿಯಕ್ಕೆ ಬಂದೆ. ಇಲ್ಲಿ ತಗೊಂಡು ಎಲ್ಲ ನೋಡಿ, ಇವೆಲ್ಲ 2000 3000 ಅಂತ ತಗೊಂಡು ಹೋದೆ. ಹಾಕಿದ್ರೆ ಯಾಕೋ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅಲ್ಲ ತಗೊಳ್ಳೇಬೇಕಿತ್ತು, ಹಾಗಾಗಿ ತಗೊಂಡೋಗಿದ್ದೆ ಅರ್ಜೆಂಟಲ್ಲಿ. ಯಾಕೋ ಮನೇಲಿ ಹಾಕಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾನೆ ಇರಲಿಲ್ಲ. ನೋಡಿ, ಇವತ್ತು 250 ರೂಪಾಯಿಂದ ಹಾಕಿಸ್ಕೊಬಂದಿದ್ದೀನಿ ಡ್ರೆಸ್, ಗ್ರೀನ್ ಕಲರ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗಾಗಿ ಅದು ಎಕ್ಸ್ಚೇಂಜ್ ಮಾಡಿ ಬ್ಯಾಗ್ ತೊಗೊಂಡಿರುತ್ತೆ. ನನಗೆ ಈ ಥರ ಹಿಂಗೆ ಜಿಗಿ ಬಟ್ಟೆಗಳೆಲ್ಲ ಇಷ್ಟ ಇಲ್ಲ. ಮತ್ತು ಆ ಕಡೆ ನೋಡಿ ಸಿಂಪಲಾಗಿರೋ ಬಟ್ಟೆಗಳಿದೆ, ಎಷ್ಟು ಚೆನ್ನಾಗಿದೆ. ಅದೆಲ್ಲ 1100 ಅಷ್ಟಕ್ಕೆ ವರ್ತಿರಲ್ಲ. ಅವೇನು 600-700 ರುಪೀಸ್ ಕೊಡ್ಬೋದು ಆ ಫ್ರಾಕ್ಸ್ ಎಲ್ಲ ನೋಡಿ. ಬಟ್ ಇಲ್ಲಿ ಟ್ರೆಡಿಷ್ನಲ್ ವೇರ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಒಂದು 2000. ಈಗ ನಾವು ಒಂದು ಫಂಕ್ಷನ್ ಮದುವೆಗಳಿಗೆಲ್ಲ ಹೋಗಿ ಬಟ್ಟೆ ತಗೊಂಡು ಹೊಲ್ಸೋಕ್ಕಿಂತ ರಿಸ್ಕು ಮತ್ತು ಟೈಮ್ ವೇಸ್ಟ್ ಆಗ್ತದೆ. ಅದೇ ದುಡ್ಡಿಗೆ ಅಲ್ಲಿಗೆ ಹೋಗಿ ಹೊಲಿಸ್ತೀವಿ ಅಂದರೆ ಒಂದು 3000-4000 ರೂಪಾಯಿ ಆಗುತ್ತೆ, ಕಡಿಮೆ ಅಂದ್ರೂ. ಅದೇ ಇಲ್ಲೇ ರೆಡಿ ಎಲ್ಲ ಸಿಗುತ್ತೆ ನೋಡಿ. ಅಲ್ಲಿದೆ ಅದಲ್ಲೇ ಏನು 2000-2500. ಅದೇ ಬೆಟರ್. ಏನು 1-2 ದಿನ ಹಾಕಿಬಿಟ್ಟು ಬಿಡೋ ಹಾಗೆ. ಸ್ಲೀವಿಲ್ಲಿ ಎಷ್ಟು ಚೆನ್ನಾಗಿದೆ. ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಯಾವ ಫಂಕ್ಷನ್ಸ್ ಇಲ್ಲ. ಈಗ ತಗೊಂಡು ಹೋಗಿ ಇಟ್ಕೊಂಡ್ರೆ ಗಿಡ್ಡಾಗ್ಬಿಡುತ್ತೆ. ಎಷ್ಟು ಕೆಟ್ಟದಾಗ ಕಾಣಿಸ್ತಿದೆ ಮಗು ನೋಡಿ. ಇದು ಆ್ಯಕ್ಚುಲಿ ಎಷ್ಟು ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. 800 ರುಪೀಸ್ ಬರೀ ಟಾಪ್ಗೇನೆ. ಇದು ಎಷ್ಟು ಕ್ಯೂಟಾಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಅಷ್ಟೇ, ಇದು ತುಂಬ ಇಷ್ಟ ಆಗಿದೆ. ಈ ಥರದ್ದು ನನ್ನ ಮಗಳಿಗೆ ತಗೊಂಡೋಣ ಅಂದ್ಕೊಂಡೆ. ಬಟ್ ಇದು 3-4 ತಿಂಗಳು ಮಕ್ಕಳು. ಅದು ಹಬ್ಬ ಅಂದರೆ ಒಂದು ವರ್ಷದವ್ರಿಗೆ ಇರ್ಬೋದೇನೋ ಅಷ್ಟೇ. ನೋಡಿ ತುಂಬ ಚೆನ್ನಾಗಿದೆ. ನನಗೆ ಈ ಥರ ತುಂಬ ಸಿಂಪಲ್ಲಾಗಿರಬೇಕು, ತುಂಬ ಚೆನ್ನಾಗಿದೆ. 800 ರುಪೀಸು. ನನ್ನ ಮಗಳಿಗಾದರೆ 800 ರುಪೀಸ್ ಬರ್ತಿದೆ ಅನಿಸುತ್ತೆ. ಬಟ್ ಚಿಕ್ಕ ಬಟ್ಟೆಗೆ ಜಾಸ್ತಿ ಆಯ್ತು ಅನಿಸ್ತದೆ.
ಬಟ್ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಈ ಥರದ ಬಟ್ಟೆಗಳು ಇಷ್ಟ ನನಗೆ. ನನ್ನ ಮಗಳಿಗೆ ಮಾತ್ರ ಈ ಥರ ಬಟ್ಟೆಗಳು ತುಂಬ ಇಷ್ಟ. ಅದು ಅಲ್ಲದೆ ಇದಕ್ಕೆ 3,000 ರೂಪಾಯಿ, 1 ರೂಪಾಯಿ ಕಡಿಮೆ, 3,000 ರೂಪಾಯಿ. ಇಷ್ಟ ಆಯ್ತವ? ಅಲ್ಲಿ ಇಟ್ಬಿಟ್ಟು ಬಾಬಾ. ಏನು ಬರ್ತಡೇ ಇದೆಯಾ? ಏನು ಫಂಕ್ಷನ್ ಇದೆಯಾ? ಯಕ್ಷಿತ್ ಮಮ್ಮನ ಬರ್ತಡೇನಾ, ರಂಗನಾಥ್ ಮಮ್ಮನ ಬರ್ತಡೇನಾ, ಸುಜಯ್ ಮಮ್ಮದ? ಮತ್ತು ಅವ್ರ ಮದುವೆಗಳಿಗೆ ತಗೊಳ್ಳೋಣ. ಇಟ್ಬಿಟ್ಟು ಬಾ, ಹೋಗು. ನೋಡಿ ಹೇಗಿದೆ ಅಂತ. ವಿಡಿಯೋಗೆ ಡಾರ್ಕಾಗಿ ಕಾಣಿಸುತ್ತೆ, ಆ್ಯಕ್ಚುಲಿ ಆ ಥರ ಇಲ್ಲ. ಇದೆಲ್ಲ ಪ್ರಿಂಟು ಹೋಗ್ತದೆ ಆ್ಯಕ್ಚುಲಿ. ಇದಕ್ಕೆ ಎಷ್ಟು 6,000 ರೂಪಾಯಿ. ತಿರುಗು ನೋಡ್ದಂಗೆ ಮಾಡಾಕ್ಬಿಡ್ತಾರೆ ನಮ್ಮನ್ನು. ಹಾಗೆ ಇಲ್ಲ ನೋಡಿ, ಪಿಂಕ್ ಕಲರ್ ಫ್ರಾಕ್ ಇದೆ, ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಆ ಫ್ರಾಕಿಗೆ 8,500 ರೂಪಾಯಿ. ನಾನೇನೋ 1,500 ರೂಪಾಯಿ, 2,000 ರೂಪಾಯಿ ಒಳಗಿರುತ್ತೆ ಅಂದ್ಕೊಂಡು ಹೋದರೆ 8,500 ರೂಪಾಯಿ. ಅಲ್ಲಿಂದ ಎಸ್ಕೇಪ್. ಸುಮ್ಮನೆ. ಹಾಗೆ ನಮ್ಮನೆಯವರು ನನ್ನನ್ನು ಮತ್ತು ನನ್ನ ಮಗಳನ್ನ ಮಾಲಿಗೆ ಬಿಟ್ಬಿಟ್ಟು ಅವರೇನೋ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ರು. ಇವಾಗ ಬರ್ತಾಯಿದ್ರು. ನಾವು ಬರ್ಗರ್ ಕಿಂಗ್ ಹತ್ರ ಇದ್ದೀವಿ ಬನ್ನಿ ಅಂತ ಹೇಳಿದ್ದೆ, ಹಾಗಾಗಿ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಇಲ್ಲಿ ಬಂದು ನಿಂತ್ಕೊಂಡಿರೋದು, ಇಲ್ಲಿ ನಿಂತಿರೋದು ಅವ್ರು ನೋಡಿಲ್ಲ. ಹಾಗಾಗಿ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ ಅವ್ರ ಹಿಂದೆನೇ ಹೋಗ್ತಾ ಇದ್ದೀವಿ. ನಮ್ಮನೆಯವ್ರು ಏನು ಬರ್ಗರ್ನ ಅಷ್ಟು ಇಷ್ಟಪಡ್ತೀನಲ್ಲ, ಹಾಗಾಗಿ ನಾನು ನನ್ನ ಮಗಳು ಬರ್ಗರ್ ತಿನ್ಕೊಂಡು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೋ. ಬಟ್ ಅವ್ರಿಗೆ ನಾವು ಇಲ್ಲಿ ನಿಂತಿರೋದು ಗೊತ್ತಿರಲಿಲ್ಲ, ಹಾಗಾಗಿ ಸುಮ್ಮನೆ ಹೋಗ್ತಾ ಇದ್ದಾರೆ ಒಳಗೆ. ಕಾಣಿಸ್ಲೇ ಇಲ್ಲ, ಕಾಣಿಸಿದ್ರು ಹಂಗೆ ಆಡ್ತಿರೋದು. ನೀವು ನೋಡಿದ್ರೆ ನೀವು ನೀರು ಕುಡಿದ್ರದೇ. ಹಾಗೆ ನಮ್ಮ ಮನೆಯವ್ರು ಮಧ್ಯಾಹ್ನ ಫುಡ್ ಏನು ತಿಂದಿರಲಿಲ್ಲ, ಹಾಗಾಗಿ ನಾನೇನಾದರೂ ತಿನ್ಕೊಳ್ತೀನಿ ಬನ್ನಿ ಅಂತ ಹೇಳಿ ಇಲ್ಲಿ ಕರ್ಕೊಬಂದಿದ್ದಾರೆ. ನೋಡಿ ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಅವ್ರೇನೋ ಆರ್ಡ್ರ್ ಮಾಡ್ಕೊಂಡ್ರು, ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ತಗೊಂಡ್ರು. ನೋಡಿ ಬಿಸಿ ಬಿಸಿ ಊಟ ಬಂತು. ಓಕೆ. ಇದರಲ್ಲಿ ರೈಸ್ ಮತ್ತು ಗ್ರೇವಿ ಇರುತ್ತೆ, ಮತ್ತು 2 ಲೆಗ್ ಪೀಸ್ ಇರುತ್ತೆ, ಮತ್ತು ಇನ್ನೆರಡು ಎಂಥ ರೋಲ್ ಇರುತ್ತೆ, ವೆಜ್ ರೋಲ್ ಅನ್ಕೊತೀನಿ. ವೆಜ್ ರೋಲ್ ಇರುತ್ತೆ, ಮತ್ತು ಇನ್ನೊಂದು ಚಿಕನ್ ಟಿಕ್ಕ ಒಂದು, ಆ ಥರದ್ದು 2 ಇದ್ದ. ಫ್ರೆಂಚ್ ಫ್ರೈಸ್ ಒಂದು 4. ಬಿಸಿ ಏನಿಲ್ಲ, ಓಕೆ ಬರೋದು. ಹೇಗಿದೆ? ಹೊಗೆ ಮಾತ್ರ ಹಂಗೆ ಬರುತ್ತೆ, ಮಾತ್ರ ತಣ್ಣಗಿದೆ. ರೈಸ್ ಏನೋ ಒಂಥರ, ರೈಸ್ಗೂ ಗ್ರೇವಿಗೂ ಮ್ಯಾಚೇ ಆಗ್ತಿಲ್ಲಲ್ವಾ? ನಾವು ನೋಡೋವಷ್ಟೇನು ಬಿಸಿ ಇಲ್ಲ, ಕೆಳಗಡೆ ಇರೋ ಅಂಥದ್ದು ಮಾತ್ರ ಬಿಸಿ ಇರುತ್ತೆ ಅಷ್ಟೇ. ಇನ್ನೆಲ್ಲ ಸ್ವಲ್ಪ ತಣ್ಣನೇ ಇದೆ. ಮತ್ತು ಅಕ್ಕಿ ಏನಂದರೆ ಅದು ಗ್ರೇವಿಗೆ ಒಂಥರ ಹಿಡಿಯಲ್ಲ, ಆ ಥರ ಅಕ್ಕಿ ನೋಡೋಕ್ಕೆ ಒಂಥರ ಬಿಡಿ ಆಗಿದೆ, ಸೋನಾ ಮಸೂರಿ ಅಕ್ಕಿ ಅನಿಸುತ್ತೆ. ಅನ್ನಕ್ಕೂ ಮತ್ತು ರೈಸ್ಗೆ ಗ್ರೇವಿ ಚೆನ್ನಾಗಿಲ್ಲ. ಮತ್ತು ಲಾಲಿಪಾಪ್ ಮೇಲೂ ಕೂಡ ಅದೇ ಗ್ರೇವಿ ಹಾಕಿದ್ದಾರೆ, ತಣ್ಣಗೆ ಅನಿಸ್ತಿದೆ. ಟೊಮೊಟೊ ಸಾಸ್ ಅಷ್ಟು ಟೇಸ್ಟ್ ಇಲ್ಲ ಅಂದರೆ, ಬಟ್ ಕೆಳಗಡೆ ಅಂಥದ್ದು ಮಾತ್ರ ಇಲ್ಲಿ ಬಿಸಿ ಬಿಸಿ ಇರುತ್ತೆ. ಇದು ಮಾತ್ರ ಬಿಸಿ ಇದೆ ಅಷ್ಟೇ, ನೀವೆಲ್ಲ ತಣ್ಣಗಿದೆ. ನನ್ನ ಮಗಳು ಹಂಗಂಗೆ ಬಾಯಿಗೆ ಹಾಕೊಳ್ಳುತ್ತೆ, ಅಷ್ಟೇ ತಣ್ಣ ಇದೆ. ಕೆಳಗಡೆ ಮಾತ್ರ ಇದು ಬಿಸಿ ಇದೆಯಲ್ಲ, ಹಂಗಾಗಿ ಮಾತ್ರ ಬಿಸಿ ಇರೋದು. ಆಹಾ, ಬಿಸಿ ಬಿಸಿ ಇದೆಯಾ? ಮತ್ತೆ ಅದನ್ನೇ ನಾನು ಹೇಳಿದ್ದೆ. ಬರ್ಗರ್ ಅಷ್ಟು ರುಚಿ ಇಲ್ಲ ಗೊತ್ತಾ ಇದು. ಉಪ್ಪು ಖಾರ ಹುಳಿ ಏನೂ ಇಲ್ಲ ಒಂಥರ. ನಮ್ಮ ನಿಮ್ಮಂಗಲ್ಲ, ಒಂದೇ ಸರಿ ಬೈಗೆ ಹಾಕೊಳ್ಳೋದು. ಬೋನ್ಲೆಸ್ ಚಿಕನ್ನು ಚೆನ್ನಾಗಿದೆ, ನನಗೇನು ಇಷ್ಟ ಆಯ್ತಪ್ಪ. ಪರವಾಗಿಲ್ಲ, ನನಗೆ ಅಂದರೆ ತುಂಬ ಏನು ಇಷ್ಟ ಆಗಲಿಲ್ಲ ನನಗೆ. ಈಗಷ್ಟೇ ಬರ್ಗರ್ ಕಿಂಗಲ್ಲಿ ಬರ್ಗರ್ ತಿನ್ಕೊಂಡ್ಬಂದು ಮತ್ತು ಸಕ್ಕತ್ತಾಗಿತ್ತು. ನಮ್ಮನೆಯವ್ರಿಗೆ ಬರ್ಗರ್ ಇಷ್ಟ ಇಲ್ಲ, ಅವ್ರಿಗಾಗಿ ತೊಗೊಂಡಿರೋದು ಇದು. ಬಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳಿ ಲಾಲಿಪಾಪ್ ತಗೋ. ಲಾಲಿಪಾಪ್ ನೋಡಿ ಹೇಗಿದೆ ನೋಡಿ. ರೈಸಿಗೂ ಮತ್ತು ಗ್ರೇವಿ ಜಾರು ತಂಗೆನೆ, ಸಾಸು ಗ್ರೇವಿ ಅವ್ರ ಲೆಕ್ಕದಲ್ಲಿ. ಮಗಳಿಗೆ ಬರ್ಗರ್ ತಿನ್ಕೊಂಡ್ಬಂದಿದ್ದೆ, ಆಗಾಗ ಅದಕ್ಕೆ ಕೊಡ್ತಾಯಿಲ್ಲ ಅಷ್ಟೇ. ಅದಕ್ಕೆ ಐಸ್ ಕ್ರೀಮ್ ಬೇಕಂತ ಈಗ. ನಮ್ದಾದ್ಮೇಲೆ ನಾವು ಒಂದೇ ಪ್ಲೇಟ್ ತಗೊಂಡಿದ್ದು, ಹಾಗಾಗಿ 469 ರೂಪೀಸ್ ಆಗಿದೆ. ಪರವಾಗಿಲ್ಲ, ಆ್ಯಕ್ಚುಲಿ ಚೆನ್ನಾಗಿತ್ತು. ಹಿಂಗಾಗಿ ಬರ್ಗರ್ ತಿನ್ಕೊಂಡ್ಬಂದಿದ್ದು ನಾನು ನನ್ನ ಮಗಳು, ಹಾಗಾಗಿ ನನ್ನ ಮಗಳು ಏನೂ ತಗೊಳ್ಳಿಲ್ಲ. ಬಟ್ ನನಗೊಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ನೋಡಿದೆ. ಪರವಾಗಿಲ್ಲ, ಅಲ್ಲೇ ಹೊಟ್ಟೆ ತುಂಬಿಟ್ಟಿದ್ದಲ್ಲ, ಇದೇನು ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ. ಪರವಾಗಿಲ್ವಂತೆ ನಮ್ಮ ಮನೆಯವರಿಗೆ. ಮತ್ತು ಇಲ್ಲಿ ಇನ್ನೊಂದು ಏನು ಬೇಜಾರು ಅಂದರೆ ನೋಡಿ, ಕನ್ನಡನ ಬರೀ ಇಷ್ಟು ಚಿಕ್ಕ
ಚಿಕ್ಕದಾಗಿ ಎಲ್ಲ ಕಡೆ ತುರುಕಿದ್ದಾರೆ ಅಷ್ಟೇ, ತುರುಕ್ಬೇಕಲ್ಲ ಅಂತ ತುರುಕಿದ್ದಾರೆ ಎಲ್ಲೋ ಒಂದು ಕಡೆ. ನೋಡಿ ನಮ್ಮ ಮನೆಯವರು ಎಷ್ಟು ಕ್ಲೀನಾಗಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದು ಗೊತ್ತಿಲ್ಲ ಅಂದಿದ್ರೆ ಆ ಎಲೆಕೋಸನ್ನು ತಿಂದು ಮುಗಿಸಾಗಿರೋದು. ಓ ನನ್ನ ಮಗಳದ್ದು ಐಸ್ ಕ್ರೀಮ್ ಮತ್ತು ಬಟ್ಟೆ ಮ್ಯಾಚಿಂಗ್ ಚೆನ್ನಾಗಿದೆ ಮಗರೇ. ಇಲ್ಲ ನಾನು ಇನ್ನೂ ಎಂತ ಆಟ? ಅಪ್ಪ ಐಸ್ ಕ್ರೀಮ್ ತಿಂದು ಗುಂಡಿಗೆ ಒರೆಸ್ಕೊಳ್ತದೆ ನನ್ನ ಮಗಳದ್ದು. ಮಗಳು ನಿನ್ನ ಬಟ್ಟೆ ಆದ್ರೆ ಡ್ಯಾಡಿ ಬಟ್ಟೆ ಆದ್ರೇನೋ. ನೋಡಿ ನನ್ನ ಮಗಳು ಬ್ಯಾಲೆನ್ಸ್ ಹಾಕಕ್ಕೆ ಏನು ಖುಷಿ ಪಡ್ತಾ ಇದ್ದಾಳೆ. ದುಡ್ಡು ಖರ್ಚಾಗುತ್ತೆ ಅನ್ನೋದು ಗೊತ್ತಿಲ್ಲ. ವಾ ಕುಡಿ ಮಮ್ಮಿ ನಾನು ಹಾಕಿಸ್ತೀನಿ ಕೊಡಮ್ಮ ಅಂತ ಎಂಜಾಯ್ ಮಾಡಿ ಮಗಳು. ಸಿಕ್ಕಿರಿಕೆಲ್ಲ ಪಂಚ್ ಮಾಡಬಾರ್ದು. ಇದು ಹ್ಯಾಪಿ ಸ್ವಿಂಗ್ ಅಂತ ನನಗೆ ಇದು ತುಂಬ ಇಷ್ಟ. ನಾನು ಯಾವಾಗ ಬಂದರೂ ಕೂಡ ಇದೊಂದು ಗೇಮ್ ಆಡ್ತೀನಿ. ಏನೋ ಒಂಥರ ಅಲ್ಲಿ ಯಾರು ದೊಡ್ಡವ್ರು ಕೂತಿರೋದು ನಾನು ನೋಡಿಲ್ಲ, ಆದರೂ ಕೂಡ ಏನೋ ಒಂಥರ ಖುಷಿ ನನಗೆ ಕೂತ್ಕೊಳ್ಳೋಕ್ಕೆ. ಅಷ್ಟು ಜಾಗದಲ್ಲಿ ತುಂಬ ಹೈಟ್ ಕೂಡ ಹೋಗುತ್ತೆ, ತುಂಬ ಸ್ಪೀಡಲ್ಲ, ಏನೋ ಒಂಥರ ಮನಸ್ಸಿಗೆ ಖುಷಿ ಆಗೋಷ್ಟು ಸ್ಪೀಡ್ ಇರುತ್ತೆ. ಹಾಗಾಗಿ ನಾನು ಅದೊಂದು ಗೇಮ್ ಯಾವಾಗಲೂ ಕೂತ್ಕೊಳ್ತೀನಿ ಇಲ್ಲಿ ಬಂದಾಗ. ಒಂದು 5-6 ನಿಮಿಷ ಆಟ ಆಡಿಸ್ತಾರೆ ಅನಿಸುತ್ತೆ. ಹಾಗೆ ನನಗೆ ಇದೊಂದು ಇಷ್ಟ ಇಲ್ದಿದ್ದು ಗೇಮ್ ಅಂದರೆ 2-3 ವರ್ಷದ ಮಕ್ಕಳು ಆಟ ಆಡೋ ಅಂಥದ್ದು. ನನ್ನ ಮಗಳಿಗೆ ಇದೊಂದು ತುಂಬ ಇಷ್ಟ. ಸುಮ್ಮನೆ ಅದ್ರೊಳಗೆ ಹೋಗಿ ಕೂತ್ಕೊಳ್ಳೋದು. ಅದರಲ್ಲಿ ಏನು ಸಿಗುತ್ತೆ? ಅದು ಅಷ್ಟೊಂದು ನಾವು ನಿಂತ್ಕೋಬೇಕಲ್ಲ. ನೋಡಿ ಇಷ್ಟೇ ಆಡೋದು. ಮೆಲ್ಲೆ ತುಣಿಬಾರ್ದು. ಬನ್ನಿ. ನನ್ನ ಮಗಳಿಗಿನ್ನ 2 ಗೇಮ್ಸ್ ಅಷ್ಟೇ ಅಲ್ಲ, 3 ಗೇಮ್ಸ್ ಅಷ್ಟೇ ಬ್ಯಾಲೆನ್ಸ್ ಇರೋದು ಮಗಳು. ಆಯಿತಾ? ಆಮೇಲೆ ಅದು ಮುಗಿಸ್ಕೊಂಡು ಹೋಗೋದೆ ಮನೆಗೆ. ನೀನು ಬಂದಾಗೆಲ್ಲ ಇದೇ ಆಟ ಅಲ್ಲ. ನಾವು ಯಾವಾಗಲೂ ಇಲ್ಲಿ ಬರ್ತಾ ಇರೋದ್ರಿಂದ ನಾವು ಯಾವಾಗಲೂ ಬಂದಾಗೆಲ್ಲ ಎಲ್ಲ ಗೇಮ್ನು ಆಟ ಆಡ್ಸೋಕ್ಕಾಗಲ್ಲ. ಹಾಗಾಗಿ ಅವಳಿಗೆ ಹೇಳಿದ್ದೀನಿ, ಬಂದಾಗ ಒಂದು 10 ಗೇಮ್ ಅಷ್ಟೇ ಆಟ ಆಡಿಸೋದು, ಅದ್ರ ಮೇಲೆ ಇಲ್ಲ ಅಂತ. 7-8 ಗೇಮ್ ಆಟ ಆಡಿಸ್ತೀವಿ, ಇಲ್ಲಾಂದ್ರೆ ಅದಕ್ಕೂ ಕರ್ಕೊಬರಲ್ಲ ಅಂತ ಹೇಳ್ತೀವಲ್ಲ, ಹಾಗಾಗಿ ಖುಷಿಯಾಗಿ ಆಟ ಆಡುತ್ತದೆ. ಹಾಗೆ ಇದೊಂದು ಗೇಮ್ ಇದೆ ನೋಡಿ, ಇದು ಕೂಡ 10 ನಿಮಿಷ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಅವ್ರು ಅದರೊಳಗೆ ನೋಡ್ಕೊಂಡು ಮಜಾ ಮಾಡ್ತಿರ್ತಾರೆ. ನಾವು ಅವ್ರು ಆಡೋದು ನೋಡ್ಬಿಟ್ಟು ಅಲ್ಲಿ ಕೂತಿರೋರು ಕಪ್ಪಿ ಥರ ಆಡ್ತಾ ಇದ್ದಿದ್ದು ನೋಡಿಬಿಟ್ಟು ನಮಗೆ ನಗು ಬರ್ತಾ ಇರುತ್ತೆ. ನೋಡಿ ನನ್ನ ಮಗಳು ಹೇಗೆ ಆಡ್ತಾ ಇದೆ ಅಂತ. ಸುಮ್ಮನೆ ಈಚೆ ತಿರ್ಕೊ, ನೀನು ಯಾಕೆ ಆಚೆ ಈಚೆ ನೋಡ್ತಿದ್ಯಾ? ನನ್ನ ಮಗಳದು ಆಗಲೇ ಗೇಮ್ ಇದು. ಒಂದೇ ನೋಡಿ ನನ್ನ ಮಗಳಿಗೆ ಎಷ್ಟೊಂದು ಚಾಕ್ಲೇಟ್ ಸಿಗ್ತಾವಂತ. ಬಟ್ ಏನು ಅಂದರೆ ನಮ್ಮ ಮನೇಲಿ ನನಗೆ ಚಾಕ್ಲೇಟ್ಸ್ ಅಷ್ಟು ಇಷ್ಟ ಇಲ್ಲ. ನನ್ನ ಮಗಳಿಗೆ ಯಾಕೋ ಇದು ಅಷ್ಟು ಇಷ್ಟ ಆಗಲಿಲ್ಲ, ಡ್ರೈ ಫ್ರೂಟ್ಸ್ದು. ಏನೋ ಇಷ್ಟರಲ್ಲಿ ಏನೋ ಒಂದು ತಿಂದಿರ್ಬೋದು ಅಷ್ಟೇ, ಇನ್ನೆಲ್ಲ ಕೊಟ್ಟಿದ್ದಾಯ್ತು ಅವ್ರಿಗೆ ಇವರಿಗೆ. ಓಕೆ, ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.